ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಇನ್ಸ್ಟಾಗ್ರಾಮ್ ಲೈವಲ್ಲಿ ಒಬ್ಬ ಹುಡುಗ ಏನಂತ ಕೇಳ್ದ ಅಂದರೆ, ನೀವು ಧನುಷ್ನ ಎರಡನೇ ಹೆಂಡ್ತಿನ ಹೌದಾ ಅಂತೆ ಅಂತ ಕೇಳ್ದ. ಅದಕ್ಕೆ ಕಾವ್ಯ ಅವರು ಸುಮ್ಮನಿದ್ರ. ಇಲ್ಲ, ನಿನ್ನ ಸಹೋದರಿ ಎರಡನೇ ಹೆಂಡ್ತಿ ಅಂತೆ ಹೌದಾ, ಇದೆಂಗಿರುತ್ತೆ, ಚೆನ್ನಾಗಿದೆಯಲ್ವಾ ಅಂಥೇಳಿ ಅವರೇ ಪ್ರಶ್ನೆನ ಮಾಡಿದರು. ಇದನ್ನು ನೋಡಿದಂಥ ಹುಡುಗ ಅದಕ್ಕೆ ಆನ್ಸರ್ ಕೂಡ ಮಾಡಲಿಲ್ಲ. ಇದು ನಿನ್ನೆಯಿಂದ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಈಗ ವಿಷಯ ಏನಪ್ಪ ಅಂದರೆ, ಈ ಧನುಷ್ ಗೌಡ ಅವರು ಕಳೆದ ವರ್ಷ ಮದುವೆ ಕೂಡ ಆಗಿತ್ತು. ಮತ್ತು ಬಿಗ್ ಬಾಸ್ ಸೀಸನಲ್ಲಿ ಅವರು ಕೂಡ ಬಂದಿದ್ದರು. ಯಾವುದೋ ಒಂದು ಈ ಶೋ ಬಿಗ್ ಬಾಸ್ ಶೋ ಅಲ್ಲಿ ಒಂದು ಎಪಿಸೋಡಲ್ಲಿ ಇವರಿಬ್ಬರು ಜೊತೆಗಿರ್ತಾರೆ. ಇದನ್ನು ಸುಮಾರು ಜನ ಇವಾಗ ಅದನ್ನು ವೀಡಿಯೋನ ಕ್ಲಿಪ್ಪಿಂಗ್ ಹಾಕಿಸ್ತಾ ಇದ್ದಾರೆ. ಏನಕ್ಕೆ, ಇವರು ಅವತ್ತೇ ಚೆನ್ನಾಗಿದ್ದರು ಅಂತ ಹೇಳ್ತಾರೆ. ತುಂಬ ಜನ ಇದಕ್ಕೆ ಕಾಮೆಂಟ್ ಕೂಡ ಮಾಡ್ತಾಯಿದ್ದಾರೆ. ಏನಂತ ಅಂದರೆ, ಅವನು ಹುಡುಗ ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಹೌದು, ಬೇಕಾದ್ರೆ ನೋಡಿರಿ ಎಪಿಸೋಡ್ಗಳಲ್ಲಿ ಅವರು ಇಬ್ಬರು ಒಟ್ಟಿಗೆ ಇದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಈಗ ಬಿಗ್ ಬಾಸ್ ಸೀಸನ್ನಲ್ಲಿ ಅಲ್ಲಿ ಇರೋರ ಹತ್ರನೇ ಇರಬೇಕೇ ಹೊರತು ಬೇರೆಯವ್ರ ಹತ್ರ ಇರೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಈಗ ಅಲ್ಲಿ ಆಟ ಆಡ್ಬೇಕಾದ್ರೆ ಒಬ್ರಿಗೊಬ್ರು ಮಾತಾಡೋದು ಅಥವಾ ಕೈ ಹಿಡ್ಕೊಂಡು ಓಡಾಡೋದು, ಫ್ರೆಂಡ್ಶಿಪ್ ಕೂಡ ಆಗಿರ್ಬೋದು. ಇದನ್ನೇ ಅವರು ಕೂಡ ಈಗ ಹೇಳ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂದರೆ, ಇದುವರೆಗೂ ಇಷ್ಟೆಲ್ಲ ಮ್ಯಾಟ್ರ್ ನಡೆದ್ರು ಧನುಷ್ ಗೌಡ ಅವರು ಏನೂ ರಿಯಾಕ್ಟ್ ಮಾಡಿಲ್ಲ. ಮತ್ತು ಕಾವ್ಯ ಕ್ಲೋಸ್ ಆಗಿದ್ದಂಥ ಗಿಲ್ಲಿ ಕೂಡ ಇದಕ್ಕೆ ಏನೂ ರಿಯಾಕ್ಟ್ ಇನ್ನೂ ಮಾಡಿಲ್ಲ.